ಕರ್ನಾಟಕದ VTU ಬೆಳಗಾವಿಯಲ್ಲಿರುವಂತಹ VTU ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಒಂದು ಐತಿಹಾಸಿಕ ಸಾಧನೆಯನ್ನು ಮಾಡಿದೆ. ಏನು ಸಾಧನೆ? ದೇಶದಾದ್ಯಂತ ನೀಟ್ ಪರೀಕ್ಷೆಯ ಅಕ್ರಮದ ಬಗ್ಗೆ ಚರ್ಚೆ ಆಗ್ತಾ ಇದೆ. ನಾವು ಪರೀಕ್ಷೆ ಬರೆದು 1 ತಿಂಗಳು 1.5 ತಿಂಗಳುಗಳ ಕಾಲ ನಮ್ಮ ಪರೀಕ್ಷೆಯ ಫಲಿತಾಂಶಕ್ಕಾಗಿ ಕಾಯುವಂತಹ ಪರಿಸ್ಥಿತಿ. ನೀವು SSLC ಆಗಿರ್ಬೋದು, PUC ಆಗಿರ್ಬೋದು, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಪರೀಕ್ಷೆಯ ನೀವು ಬರೆದರೂ ಕೂಡ ರಿಸಲ್ಟ್ಗೆ ನೀವು ಅನೇಕ ತಿಂಗಳುಗಳ ಕಾಲ ಕಾಯಬೇಕಾದಂತಹ ಪರಿಸ್ಥಿತಿ ಬರ್ತಾ ಇದೆ. ಈ ಎಲ್ಲ ತಿಂಗಳುಗಳ ಕಾಯುವಿಕೆಯ ನಡುವೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಕೇವಲ 10 ನಿಮಿಷದಲ್ಲಿ ತನ್ನ ಫಲಿತಾಂಶವನ್ನು ಪ್ರಕಟ ಮಾಡಿದೆ. ಹೆಂಗೆ ಸಾಧ್ಯ ಆಯ್ತಿದು? ಸಾಧ್ಯ ಆಗಿದೆ. ಏನೇನು ಆಯಿತು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಒಂದು 10 ನಿಮಿಷದಲ್ಲೇ ಫಲಿತಾಂಶವನ್ನೆಲ್ಲ ಪ್ರಕಟವನ್ನು ದಾಖಲು ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಪಕುಲಪತಿ ಪ್ರೊಫೆಸರ್ S ವಿದ್ಯಾಶಂಕರ್ ಮಾತನಾಡಿದ್ದಾರೆ. ಏನಾಯಿತು ಅಂತ ಒಂದ್ಸರಿ ನೋಡ್ಬಿಡೋಣ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಮೇ 22, 2026ರಂದು ಫಲಿತಾಂಶವನ್ನು ಬಿಡುಗಡೆಗೊಳಿಸಿದೆ. ಈ ಫಲಿತಾಂಶವು ಅಂದಿನ ದಿನ 5:30ಕ್ಕೆ ಲಾಸ್ಟ್ ಪ್ರಾಕ್ಟಿಕಲ್ ಬ್ಯಾಚ್ ಮುಗಿದಿದ್ದು 5:40ಕ್ಕೆ 56,000 ಫೈನಲ್ ಇಯರ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಫಲಿತಾಂಶವನ್ನು ವಾಟ್ಸಪ್ ಮೂಲಕ ಬಿಡುಗಡೆಗೊಳಿಸಲಾಗಿದೆ. ಇದೇ ರೀತಿ ನಾನು ಅಧಿಕಾರ ಸ್ವೀಕರಿಸಿದ ನಂತರ ಮೊದಲನೇ ಫೈನಲ್ ಇಯರ್ ಎಕ್ಸಾಮ್ನಲ್ಲಿ ಪರೀಕ್ಷೆ ನಡೆದು 10 ನಿಮಿಷಕ್ಕೆ ಫಲಿತಾಂಶ ಪ್ರಕಟ ಆಗಿದೆ. ಹೆಂಗಾಯ್ತಿದು? ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಒಂದು ಹೊಸ ದಾಖಲೆಯನ್ನು ಬರೆದಿದೆ. ಯಾವ ವಿಚಾರದಲ್ಲಿ? BE BTech ಅಂತಿಮ ಸೆಮಿಸ್ಟರ್ ಪರೀಕ್ಷೆ ಇತ್ತು. ಈ ಅಂತಿಮ ಸೆಮಿಸ್ಟರ್ ಪರೀಕ್ಷೆಯ ಫಲಿತಾಂಶವನ್ನು 10 ನಿಮಿಷದಲ್ಲಿ ಪ್ರಕಟ ಮಾಡಿದ್ದಾರೆ. ನೋಡಿ, ಅವರು ಹೇಳ್ತಾ ಇರುವಂತಹ ಪ್ರಕಾರ 2026 ಮೇ 22ನೇ ತಾರೀಕಿಗೆ 5:30 ಎಕ್ಸಾಮ್ಗಳು ಮುಗೀತು. 5:40 ಫಲಿತಾಂಶ ಪ್ರಕಟ ಆಗಿದೆ. BE ಮತ್ತು BTech ಅಂತಿಮ ಸೆಮಿಸ್ಟರ್ದಿದು. ಈ ಹಿಂದೆ 30-45 ದಿನಗಳಿಗೆಲ್ಲ ಆಗ್ತಾ ಇತ್ತು. ಈಗ 10 ನಿಮಿಷಕ್ಕೆ ಫಲಿತಾಂಶಗಳೆಲ್ಲ ಸಿಗ್ತಾ ಇದೆ. ಯಾಕಂದರೆ ಹಿಂದೆ ಏನಾಗ್ತಾ ಇತ್ತು, ಮೌಲ್ಯಮಾಪನ ಕೇಂದ್ರಗಳಿಗೆ ಇವು ವಿದ್ಯಾರ್ಥಿಗಳು ಬರೆದಿರುವಂತಹ ಈ ಉತ್ತರ ಪತ್ರಿಕೆಗಳನ್ನು ಕಳಿಸಬೇಕು, ಅವರು ವ್ಯಾಲ್ಯೂಯೇಷನ್ ಮಾಡಬೇಕು, ಅದಾದ ನಂತರ ಅದು ರಿಸಲ್ಟ್ಗೆ ವೆಬ್ಕಾಸ್ಟಿಂಗ್ ಆಗಬೇಕು, ಅದಾದ ನಂತರ ವಿದ್ಯಾರ್ಥಿಗಳು ಕೊನೆಯದಾಗಿ ಸಿಗ್ತಾ ಇತ್ತು. ಆದರೆ ಇವರು 10 ನಿಮಿಷದಲ್ಲಿ ವಿದ್ಯಾರ್ಥಿಗಳ ಮೊಬೈಲ್ಗೆ ಸಂದೇಶ ಕಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಮಾತನಾಡಿದ್ದಾರೆ. ಏನು ಹೇಳಿದ್ರು ಒಂದ್ಸರಿ ನೋಡ್ಬಿಡಿ. यानी अपलोडिंग होता है मार्क्स इनका 5:30 बजने के बाद ये अपलोडिंग होता है. तो एक क्लाउड इंफ्रास्ट्रक्चर के बदौलत वो हमारे सिस्टम में अपने आप आ जाता है. तो सब होने के बाद हम लोग वो प्रोसेसिंग करते हैं और वो प्रोसेसिंग करने के बाद रिजल्ट आता है. ಈ ವಿಶ್ವವಿದ್ಯಾಲಯ ತನ್ನದೇ ಈ ಹಿಂದಿನ ದಾಖಲೆಯನ್ನು ಮುರಿದಿದೆ. 2023ರಿಂದ ಇಂಥದ್ದೊಂದು ಪ್ರಯತ್ನ ಮಾಡ್ತಾ ಇದ್ರು. ಏನೇನಾಯ್ತು ಹಾಗಾದರೆ? ಹಿಂದಿನ ವರ್ಷಗಳಿಗೆ ಹೋಲಿಕೆ ಮಾಡಿದರೆ 8 ದಿನ ಮೊದಲೇ ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಪರೀಕ್ಷೆ ಮುಗಿದ 1 ಗಂಟೆಯೊಳಗೆ ಫಲಿತಾಂಶವನ್ನು ಅವರು ಪ್ರಕಟ ಮಾಡಿದ್ರು. ಈ ಬಾರಿ ಮತ್ತಷ್ಟು ಅದನ್ನು ಸುಧಾರಣೆ ಮಾಡಿ 10 ನಿಮಿಷದೊಳಗೆ ಮಾಡಿದ್ದಾರೆ. ಹೆಂಗಾಯಿತು ಅನ್ನೋದನ್ನು ಸ್ವಲ್ಪ ಡೀಟೇಲ್ಸ್ ನೋಡೋಣ. 2023ರಲ್ಲಿ 46,662 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು. ಉತ್ತರ ಪತ್ರಿಕೆ ಭೌತಿಕವಾಗಿ ಸಾಗಾಟ ಮಾಡೋದನ್ನು ಮೊದಲ ಬಾರಿಗೆ ಈ ಯೂನಿವರ್ಸಿಟಿ ಸ್ಟಾಪ್ ಮಾಡುತ್ತೆ. ಬೇರೆ ಕಡೆಗೆ ಅದನ್ನು ಸಾಗಾಟ ಮಾಡೋದು, ಅದರ ಬದಲಾಗಿ ಅದನ್ನು ಸ್ಕ್ಯಾನ್ ಮಾಡಿ ಆನ್ಲೈನ್ ಮೌಲ್ಯಮಾಪನವನ್ನು 2023ರಲ್ಲಿ ಜಾರಿ ಮಾಡಿದ್ರು. ಹೀಗಾಗಿ ಅದನ್ನು 40 ದಿನಗಳಿಗೆ ಏನು ಫಲಿತಾಂಶ ಬರ್ತಾ ಇತ್ತು ಅದು 2 ದಿನಕ್ಕೆ ಬಂತು 2023ರಲ್ಲಿ. 2024ರಲ್ಲಿ 37,011 ಜನ ವಿದ್ಯಾರ್ಥಿಗಳು ಬರೆದ್ರು. ಈ ಸಮಯದಲ್ಲಿ ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಡಿಜಿಟಲ್ ಮೌಲ್ಯಮಾಪನ ಕೇಂದ್ರಗಳ ಸಂಖ್ಯೆ ಏನಿತ್ತು ಅದನ್ನು ಹೆಚ್ಚಳ ಮಾಡಿಕೊಳ್ಳೋ ಪ್ರಯತ್ನ ಮಾಡಿದ್ರು. ಕಂಪ್ಯೂಟರ್ ಮುಖಾಂತರ ಅಂಕಗಳನ್ನು ಸರ್ವರ್ಗೆ ಕಳಿಸೋ ಪ್ರಯತ್ನ ಮಾಡಿದ್ರು. ಅವತ್ತವರು ಏನು ಮಾಡಿದ್ರು, 2 ದಿನಗಳಿಗೆ ಏನು ಫಲಿತಾಂಶ ಸಿಕ್ಕಿತ್ತು ಈ ಹಿಂದಿನ ವರ್ಷ ಅದನ್ನು 3 ಗಂಟೆಗೆ ಇಳಿಕೆ ಮಾಡಿಕೊಂಡ್ರು. ಅದಾದ ನಂತರ 3 ಗಂಟೆಗೆ ಅಲ್ಲಿ ಫಲಿತಾಂಶ ಸಿಕ್ತು. 2025ರಲ್ಲಿ ಏನು ಮಾಡಿದ್ರು, 50,321 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾದರು. ಥಿಯರಿ ಮತ್ತು ಪ್ರಾಕ್ಟಿಕಲ್ ಎಕ್ಸಾಮ್ಗಳು ಎಟ್ ಎ ಟೈಮ್ ಏನು ನಡೀತಾ ಇತ್ತು ಅದನ್ನು ಸಪ್ರೇಟ್ ಮಾಡಿ ಅದ ಫಲಿತಾಂಶ ಬರ್ತಾ ಇದೆ. ಅಂದರೆ ಥಿಯರಿದು ರಿಸಲ್ಟು, ಪ್ರಾಕ್ಟಿಕಲ್ ರಿಸಲ್ಟ್ ಎಲ್ಲವೂ ಕೂಡ ಏನಿರ್ತಾ ಇತ್ತು ಅದೆಲ್ಲವನ್ನು ಸರ್ವರ್ಗೆ ಕಳಿಸಿ ಅವತ್ತೇನು ಮಾಡಿದ್ರು 1 ಗಂಟೆಗೆ ಬಂದಿದ್ರು. 2026ರಲ್ಲಿ 56,000 ಜನ ವಿದ್ಯಾರ್ಥಿಗಳು ಬರೆದ್ರು. ಈ ಬಾರಿಯೂ ಕೂಡ ಅತ್ಯಾಧುನಿಕ ತಂತ್ರಜ್ಞಾನವನ್ನೆಲ್ಲ ಬಳಕೆ ಮಾಡಿಕೊಂಡು ಅವರು ಏನು ಮಾಡಿದ್ದಾರೆ, ಕೇವಲ 10 ನಿಮಿಷದಲ್ಲಿ ಫಲಿತಾಂಶವನ್ನು ಪ್ರಕಟ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಜಾನಪದ ವಿವಿ ಒಂದು ದಾಖಲೆಯನ್ನು ಬರೆದಿತ್ತು. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಗೊಟಗೋಡಿಯಲ್ಲಿರುವಂಥ ಜಾನಪದ ವಿಶ್ವವಿದ್ಯಾಲಯ.
ಜಗತ್ತಿನಲ್ಲೇ ಇರುವಂಥ ಮೊಟ್ಟ ಮೊದಲ ಜಾನಪದ ವಿವಿ ಇದು. ಇವರು ಕೂಡ ಒಂದು ದಾಖಲೆ ಬರೆದಿದ್ರು. 3 ಗಂಟೆಯಲ್ಲಿ ಇವರು ಫಲಿತಾಂಶವನ್ನು ಪ್ರಕಟ ಮಾಡಿದ್ರು 2025 ನವೆಂಬರ್ 23ನೇ ತಾರೀಕಿಗೆ. ಹಾವೇರಿಯ ಜನಪದ ಯೂನಿವರ್ಸಿಟಿ ವಿಶ್ವವಿದ್ಯಾಲಯದ 2ನೇ ಸೆಮಿಸ್ಟರ್ ಮತ್ತು 6 ವಿಷಯಗಳು ಮತ್ತು 4ನೇ ಸೆಮಿಸ್ಟರ್ನ 1 ವಿಷಯದ ಪರೀಕ್ಷೆ ಅವತ್ತು ನಡೆದಿತ್ತು. ಅವರು 3 ಗಂಟೆಗಳಲ್ಲಿ ಫಲಿತಾಂಶವನ್ನು ಕೊಟ್ಟಿದ್ದರು. 320 ವಿದ್ಯಾರ್ಥಿಗಳು ಪರೀಕ್ಷೆನೆಲ್ಲ ಬರೆದಿದ್ರು 2ನೇ ಸೆಮಿಸ್ಟರ್ ಮತ್ತು 4ನೇ ಸೆಮಿಸ್ಟರ್. ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಹಾಗೂ ಮಧ್ಯಾಹ್ನ 2ರಿಂದ 5 ನಡುವೆ 2 ಅವಧಿಯಲ್ಲಿ ಪರೀಕ್ಷೆ ಮುಗಿಯಿತು. ಅದಾದ ನಂತರ 3 ಗಂಟೆ ಒಳಗಡೆ ಎಲ್ಲ ಫಲಿತಾಂಶವನ್ನು ಪ್ರಕಟ ಮಾಡಿದ್ರು. ಇದರಿಂದ ಸಾಕಷ್ಟು ಪರಿಶ್ರಮದಿಂದ ಇಂಥದ್ದೊಂದು ದಾಖಲೆ ಬರೆಯುವ ಪ್ರಯತ್ನವನ್ನು ಈ ಜಾನಪದ ಯೂನಿವರ್ಸಿಟಿ ಹಿಂದೆ ಮಾಡಿತ್ತು. ಮತ್ತೊಂದು ಕಡೆ ಈ 10 ನಿಮಿಷದಲ್ಲೇ ಫಲಿತಾಂಶ ಬಂದಿದ್ದು ಹೇಗೆ ಅಂತ ಹೇಳಿದ್ರೆ, ನಾನು ಅವಾಗಲೇ ಹೇಳಿದೆ, ಪ್ರತಿ ವರ್ಷವೂ ಕೂಡ ಪ್ರತಿಯೊಂದರಲ್ಲೂ ಕೂಡ ಒಂದೊಂದು ಸುಧಾರಣೆ ಮಾಡಿಕೊಂಡು ಬರುವ ಪ್ರಯತ್ನವನ್ನು ಮಾಡಿದ್ರು. 2023ರಲ್ಲಿ ಒಂದು ಸುಧಾರಣೆ, 24ರಲ್ಲಿ ಒಂದು ಸುಧಾರಣೆ, 25ರಲ್ಲಿ ಒಂದು ಸುಧಾರಣೆ, 26ರಲ್ಲಿ ಅದರ ಒಟ್ಟಾರೆ ಫಲಿತಾಂಶ ಬಂತು. ಡಿಜಿಟಲ್ ಮೌಲ್ಯಮಾಪನ, ಅತ್ಯಾಧುನಿಕ ಸಾಫ್ಟ್ವೇರ್ ತಂತ್ರಜ್ಞಾನ ಬಳಸಿಕೊಂಡ್ರು, ಲಿಖಿತ ಪರೀಕ್ಷೆಗಳ OMR ಶೀಟ್ಗಳ ಬಳಕೆ ಮಾಡಿಕೊಂಡ್ರು, ಡಿಜಿಟಲ್ ಡೇಟಾವನ್ನು ಕೇಂದ್ರೀಕೃತ ಸರ್ವರ್ಗೆ ಅಂದರೆ ಪ್ರಾಕ್ಟಿಕಲ್ ಮತ್ತು ಥಿಯರಿ ಇವೆಲ್ಲವುಗಳು ಕೂಡ ಸರ್ವರಿಗೆ ಬರುವಂತೆ ನೋಡಿಕೊಂಡ್ರು. ಕ್ಲೌಡ್ ಕಂಪ್ಯೂಟಿಂಗ್ ನೆರವಿನಿಂದ ಅಂಕಗಳನ್ನು ಸಂಯೋಜಿಸಿ ಅದರ ಫಲಿತಾಂಶ ಕೊಡೋ ಪ್ರಯತ್ನವನ್ನು ಮಾಡಿದ. ಇದು VTU ಮಾಡಿದಂತಹ ಒಟ್ಟಾರೆ ಫಲಿತಾಂಶ 10 ನಿಮಿಷದಲ್ಲಿ ಬರೋದಕ್ಕೆ ಕಾರಣವಾಗಿದ್ದು ಹೇಗೆ ಅಂತ. ಹಾಗಾದರೆ ಇದರ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ? ವಿದ್ಯಾರ್ಥಿಗಳಿಗೆ ವರದಾನ ಏನಿದು? ಇದರಿಂದ ಆಗುವಂಥ ಲಾಭ ಏನು? ಸಹಜವಾಗಿ ಫಲಿತಾಂಶ ಬೇಗ ಬಂತು ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕ್ಯಾಂಪಸ್ ಸೆಲೆಕ್ಷನ್ಗೆ ಹೋಗೋದಕ್ಕೆ, ಬೇರೆ ಬೇರೆ ಕಂಪನಿಗಳಿಗೆ ಇಂಟರ್ವ್ಯೂಗಳಿಗೆ ಹೋಗೋದಕ್ಕೆಲ್ಲ ಸಹಕಾರಿಯಾಗುತ್ತೆ. ಜಾಬ್ ಕೂಡ ಬೇಗ ಸಿಗುತ್ತೆ ಅಂತ, ಉದ್ಯೋಗಕ್ಕೆ ಸೇರ್ಬೋದು ಅಥವಾ ಉನ್ನತ ಶಿಕ್ಷಣಕ್ಕೆ ಹೋಗಬೇಕು, ಏನು ಮಾಡಬೇಕು ಅನ್ನೋದನ್ನು ಕೂಡ ನಿರ್ಧಾರ ಮಾಡೋದಕ್ಕೆ ಈ ಫಲಿತಾಂಶ ಅನುಕೂಲ ಆಗುತ್ತೆ. ವಿದ್ಯಾರ್ಥಿಗಳು ಮತ್ತು ವಿಶ್ವವಿದ್ಯಾಲಯದ ಅಮೂಲ್ಯ ಸಮಯ, ಇಲ್ಲಿ ಖರ್ಚು ವೆಚ್ಚ ಆಗಿರ್ಬೋದು, ಸಮಯ ಎಲ್ಲವೂ ಕೂಡ ಉಳಿತಾಯ ಆಗುತ್ತೆ. ಇಂಥದ್ದೊಂದು ಕೆಲಸವನ್ನು ಇದೀಗ ಬೆಳಗಾವಿಯ VTU ಮಾಡಿರೋದು. ಹೀಗಾಗಿ ಭಾರಿ ಪ್ರಶಂಸೆಗೆ ಇದು ಕಾರಣ ಆಗಿದೆ.